ನಾನು ಬೇಸಿಕಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಜೊತೆಯಲ್ಲಿ ಆ್ಯಕ್ಟಿಂಗು ಮಾಡ್ತಾಯಿದ್ದೀನಿ 15 ಇಯರ್ಸಿಂದ. ತುಂಬ ಸಿನಿಮಾ ಸೀರಿಯಲ್ಸ್ ಮಾಡಿದೆ. ಅದಾದಮೇಲೆ ಸರ್ವಾಂತರ್ಯಾಮಿ ಸಿನಿಮಾಗೆ ಅಚಾನಕ್ಕಾಗಿ ನನಗೆ ಗೊತ್ತಿಲ್ಲದೆ ಬಂದಂಥ ಆಫರ್ ಅದು. ಯಾಕೆಂದರೆ ಅದರಲ್ಲಿ ಯಾರೂ ನನಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ದಿಢೀರಂತ ಫೋನ್ ಮಾಡಿ, ಮೇಡಮ್ ಈ ಥರ ಒಂದು ಸಿನಿಮಾ ಇದೆ, ಮಾಡ್ತೀರಾ ಸರ್? ಪೇಮೆಂಟು ಮೇಡಮ್ ನಮ್ಮದು ಪೇಮೆಂಟ್ ಅಷ್ಟಿಲ್ಲ ಅಂದರು, ಇಷ್ಟಂತ ಕೊಡ್ತೀವಿ, ಕೊಡೋದನ್ನು ನೀಟಾಗಿ ಕೊಡ್ತೀವಿ ಅಂದರು. ನಮ್ಮ ಸಿನಿಮಾದಲ್ಲಿ ಅದೇ ಇವಾಗ ಇಂಪಾರ್ಟೆಂಟ್ ಆಗಿದೆ. ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಪೇಮೆಂಟೇ ಬರೋದು ಕಷ್ಟ. ಅಂಥದ್ರಲ್ಲಿ ಕೊಡಬೇಕಾಗಿರೋದನ್ನ ಶೂಟ್ ಮುಗಿದ ತಕ್ಷಣ ಅಚ್ಚುಕಟ್ಟಾಗಿ ಅದನ್ನು ಪೇಮೆಂಟ್ ಮಾಡೋರು. ಅದು ಒಂದು ತುಂಬ ಖುಷಿ ವಿಚಾರ. ಡೈರೆಕ್ಷನ್ ಇದರಲ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟ್ರ್ ಆಗಲಿ, ಆಮೇಲೆ ನಮ್ಮ ರಾಮನಾರಾಯಣ್ ಸರು ತುಂಬ ಕೋಆಪ್ರೇಟ್ ಮಾಡಿ, ಮೇಡಮ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದೆಲ್ಲದಕ್ಕಿಂತ ನಮ್ಮ ನಾಗರಾಜ್ ಸರು ಕೋ ಆರ್ಟಿಸ್ಟ್ ಆಗಿ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ನನ್ನಿಬ್ಬರ ಮಕ್ಕಳು ತುಂಬ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ಆ್ಯಂಡ್ ಶೂಟ್ ಮಾಡುವಾಗಲೂ ಅಷ್ಟೇ, ನಾವು ಬೇರೆ ಕಡೆಯಿಂದ ಬೇರೆಯವರು ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂತು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇನ್ನೂ ಬಂದಿಲ್ಲ, ಸುಮಾರು ಜನ ಮಿಸ್ ಆಗಿದ್ದಾರೆ, ಏನೋ ಹುಷಾರಿಲ್ಲ ಅಂತೆಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು. ಸಿನಿಮಾ ಮಾಡಿರೋ ಎಕ್ಸ್ಪೀರಿಯೆನ್ಸೇ ತುಂಬ ಚೆನ್ನಾಗಿತ್ತು. ಸಿನಿಮಾ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನಂಬ್ತೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.